ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ಮತ್ತು ಯುಮು ಮ್ಯಾಚು 4ನೇ ತಾರೀಕು ನಡೀತಾ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಬೆಂಗಳೂರು ಬುಲ್ಸರು ಆಲ್ರೆಡಿ ಯುಮು ವಿರುದ್ಧ ಇದೇ ವರ್ಷ ಸೋತಿದ್ವಿ ಅಂತ ಹೇಳಬೇಕು. 5 ಪಾಯಿಂಟ್ ಅಂತಂದ್ರೆ ಸೋತಿದ್ದೀವಿ ಅಂತ ಹೇಳಬೇಕು. ಮತ್ತು ಅವ್ರ ವಿರುದ್ಧ ಸೇಣು ಕೂಡ ತೀರಿಸ್ಕೋಬೇಕು ಅಂತ ಹೇಳ್ತೀನಿ ಗುರು. ನಾವು ಬೆಂಗಳೂರು ಬುಲ್ಸ್ ವಿರುದ್ಧ ಗೆಲ್ತು ಅಂತ ಅಂದರೆ ಗುರು ಪ್ಲೇ ಆಫ್ಗೆ ಹೋಗೋದು ಸುಲಭ ಆಗುತ್ತೆ ಅಂತ ಹೇಳಬೇಕು. 5 ಮ್ಯಾಚ್ ಉಳಿದಿದ್ದೀನಿ. ನಮ್ಮ ಬೆಂಗಳೂರು ಬುಲ್ಸರು 4 ಮ್ಯಾಚ್ ಗೆಲ್ತು ಅಂತಾರೆ ಕಂಫರ್ಟಬಲ್ ಆಗಿ ಪ್ಲೇ ಆಫ್ಗೆ ಹೋಗುತ್ತೆ ಗುರು, ಇಲ್ಲಾಂದರೆ ಕಷ್ಟ ಆಗುತ್ತೆ ಗುರು. 2 ತಂಡಗಳ ಮುಖಾಮುಖಿ ಯಾವ ರೀತಿ ಇದೆ PKL ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪರ್ಸೆಂಟ್ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ನಮ್ಮ ಬೆಂಗಳೂರು ಬುಲ್ಸರು ಲಾಸ್ಟ್ ಮ್ಯಾಚು ಯುಮು ವಿರುದ್ಧ ಸೋತಿದ್ದು ಅಂತ ಹೇಳಬೇಕು. ಅದು ಕೂಡ ಕಮ್ಬ್ಯಾಕ್ ಮಾಡಿದ್ದು ಅಂತ ಹೇಳಬೇಕು. ಇನ್ನೂ ಜಾಸ್ತಿ ಅಂತಂದ್ರೆ ಸೋಲ್ಬೇಕಿತ್ತು, 5 ಅಂತಂದ್ರೆ ಸೋತು ಅಷ್ಟೇ ಅಂತ ಹೇಳಬೇಕು. ಕಮ್ಬ್ಯಾಕ್ ಮಾಡ್ಕೊಂಡು ಸೋತು ಅಂತ ಹೇಳಬೇಕು. ಇವು 2 ತಂಡಗಳು PKL 19 ಬಾರಿ ಮುಖಾಮುಖಿ ಆಗಿದ್ದಾವೆ ಅಂತ ಹೇಳಬೇಕು. ಕೇವಲ 5 ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಗಿದೆ ಅಂತ ಹೇಳಬೇಕು. 14 ಬಾರಿ ಯುಮು ತಂಡ ಗೆದ್ದಿದೆ ಗುರು. ಮತ್ತು 1 ಬಾರಿ ಕೂಡ ಟೈ ಆಗಿಲ್ಲ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಹೈಯೆಸ್ಟ್ ಸ್ಕೋರ್ ಬಂದು 42, ಯುಮು ತಂಡ 46 ಅಂತ ಹೇಳಬೇಕು. ಮತ್ತು ಬೆಂಗಳೂರು ಬುಲ್ಸ್ ಲೋಯೆಸ್ಟ್ ಸ್ಕೋರ್ ಬಂದು 18 ಅಂತ ಹೇಳಬೇಕು. ಮತ್ತು ಯುಮು ತಂಡ 24 ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬುಲ್ಸಲ್ಲಿ ಮೇಲೆಗೆ ಇಲ್ಲ, ಯುಮು ತಂಡದ ಮೇಲೆಗೆ ಇದೆ ಅಂತ ಹೇಳಬೇಕು. ಇವ್ರದ್ದು ಗೆದ್ದಬೇಕು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳ್ತೀನಿ ಗುರು. ಕಳೆದ 4 ಮ್ಯಾಚ್ ಹೋಸ್ಕೊತ್ತು ಅಂತಾರೆ. ಯುಮು ತಂಡ 3 ಬಾರಿ ವಿನ್ ಆಗಿದೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ತಂಡ ಒಂದೇ 1 ಬಾರಿ ವಿನ್ ಆಗಿದೆ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ನೋಡ್ತಾ ಇರ್ಬೋದು 40-35, ಅಂದರೆ ಇದೇ ವರ್ಷ ಅದಾಗಿರೋದು ಅಂತ ಹೇಳಬೇಕು. ಬೆಂಗಳೂರು ಬುಲ್ಸರು ಗೆಲ್ಲಲೇಬೇಕು ಈ ವರ್ಷ ಯುಮು ವಿರುದ್ಧ ಈಗ ಅಂತ ಹೇಳಬೇಕು. ಇಲ್ಲ ಅಂತಾರೆ ಬೆಂಗಳೂರು ಬುಲ್ಸ್ ಕಷ್ಟ ಆಗುತ್ತೆ. ಇಲ್ಲಾಂದರೆ ಇನ್ನು ಮುಂದೆ ಬರೋ 4 ಮ್ಯಾಚ್ ಗೆಲ್ಲಲೇಬೇಕು ಅಂತ ಪರಿಸ್ಥಿತಿ ಕ್ರೂಷಿಯಲ್ ಬರುತ್ತೆ ಅಂತ ಹೇಳಬೇಕು. ಇನ್ನು ಎಲ್ಲ ಬೆಂಗಳೂರು ಬುಲ್ಸರು ಟೇಬಲ್ ಟಾಪಲ್ಲಿರೋ ಮೇಲೆ ಆಡೋದು ಅಂತ ಹೇಳಬೇಕು. ಕೆಳಗಿರೋ ಟೀಮ್ ಮೇಲೆ ಯಾವುದೋ ಆಡೋದಿಲ್ಲ, ಯುಮು ಮೇಲೆ ಆಡ್ತು ಅಂತಾರೆ. ಎಲ್ಲ ಟೇಬಲ್ ಟಾಪಲ್ಲಿರೋ ತಂಡದ ಮೇಲೆ ಎದುರಿಸುತ್ತಿರುವ ಬೆಂಗಳೂರು ಬುಲ್ಸರು ಈ ವರ್ಷ ಅಂತ ಹೇಳ್ತೀನಿ ಗುರು. ಈ ಬೆಂಗಳೂರು ಬುಲ್ಸರು ಯುಮು ವಿರುದ್ಧ ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಮತ್ತು ಸ್ಟಾರ್ಟಿಂಗ್ಸಲ್ಲಿ ಯಾವ ರೀತಿ ಇರಬೇಕು ನಮ್ಮ ಬೆಂಗಳೂರು ಬುಲ್ಸರ್ದು, ಯಾರು ಓಸಲಿ ಸ್ಟಾರ್ಟಿಂಗ್ಸ್ ಅಂತ ನಿಲ್ಲಿಸ್ಲಾ. 2 ಮ್ಯಾಚಿಂದ ಬ್ಯಾಕ್ ಟು ಬ್ಯಾಕ್ ಟೈ ಆಗಿದೆ. ಈಗ ವಿನ್ ಮಾಡ್ಕೋಬೇಕು ಬೆಂಗಳೂರು ಬುಲ್ಸರು. 5 ಮ್ಯಾಚ್ ಗೆಲ್ತು ತುಂಬ ಖುಷಿ ಅಂತ ಹೇಳ್ತೀನಿ. ನೀವೇ ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್, ನಮಸ್ಕಾರ.